ನಮಸ್ತೆ ಎಲ್ಲರಿಗೂ. ಸಾರಿ ಲೇಟ್ ಆಗಿದ್ದಕ್ಕೆ. ಬನ್ನಿ ಗಣೇಶ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೋನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಹಣಕಾಸಿನ ವಿಚಾರದ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ರೆಸ್ಟ್ ಬೇಕು, ರೆಸ್ಟ್ ಮಾಡಿ, ದೇಹಕ್ಕೆ ಒಂಚೂರು ಆರಾಮನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂಚೂರು ದೂರ ಪ್ರಯಾಣ ಹೋದಾಗ ಒಂಚೂರು ನಿಶಕ್ತಿ ಆಗುವಂಥದ್ದು, ಪ್ರಜ್ಞೆ ತಪ್ಪುವಂಥ ಸಾಧ್ಯತೆ ಇದೆ. ಸ್ವಲ್ಪ ಗಮನನ ಹರಿಸಿ. ಸೊ ದಾರಿ ಮಧ್ಯದಲ್ಲಿ ಎಲ್ಲಾದರೂ ವಿಶ್ರಾಂತಿ ತಗೊಳ್ಬೇಕು ಅಂದರೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದು ದೊಡ್ಡ ಪ್ರಯಾಣನ ಹೊರಟಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮನ್ನ ಭೇಟಿ ಮಾಡಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನೀವು ನಿದ್ದೆಯಲ್ಲಿದ್ದಾಗ ಯಾರೋ ನಿಮಗೆ ಸರ್ಪ್ರೈಸ್ ಮಾಡಿ ಒಂಚೂರು ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಂತಲ್ಲಿ ಕೂತಲ್ಲಿ ಇಹಲೋಕನ ತ್ಯಜಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ ಯಾಕೆ ನೆಗೆಟಿವ್ ವೈಬ್ ಬಂತು ಅಂತ. ಬಟ್ ಒಂಚೂರು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ತೀರಾ. ಡಿವೈನ್ ನಿಮ್ಮನ್ನು ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ನನ್ನ ಲೈಫನ್ನು ಲೀಡ್ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಏನೇ ನಿರ್ಧಾರ ತಗೊಂಡ್ರು ಭಗವಂತನ ಪ್ರೇರಣೆಯಿಂದ ಭಗವಂತ ಹೇಗೆ ನಿಮ್ಮ ಜೀವನನ ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾನೋ, ಯಾವ ರೀತಿ ನಿಮಗೆ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ, ನಿಮಗೆ ರಕ್ಷಾ ಕವಚವಾಗಿ ನಿಲ್ಲಲಿಕ್ಕೆ ಪ್ರಯತ್ನ ಪಡ್ತಾರೋ ಅದೇ ರೀತಿ ನಿಮ್ಮ ಜೀವನ ನಡೀಲಿ ಅಂತ ಹಾರೈಸ್ತೀನಿ. ಮತ್ತೆ ಅದೇ ರೀತಿಲೇ ನೀವು ಕೂಡ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಜೊತೆಗೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಹೊಸ ಗಿಫ್ಟ್ ಬರುವಂಥದ್ದು ಕೂಡ ಇದೆ. ಕಳಸ ಪ್ರತಿಷ್ಠಾಪನೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಕಳಸ ಥರ ಏನೋ ಒಂದು ಗಿಫ್ಟ್ ಬರುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಇರುತ್ತೆ ಯಾವಾಗಲೂ ಅನ್ನುವಂಥದ್ದು ಕೂಡ ಇದೆ. ಸೊ ಬಿಲಾಂಗಿಂಗ್, ಒಂದು ನ್ಯೂ ಬಿಗಿನಿಂಗ್ ಶುರು ಮಾಡ್ತೀರಾ. ನಿಮ್ಮ ಜೀವನಕ್ಕೆ ನಿಮಗೆ ಅಂತ ಬಂದವರು ಹೊರಡುವಂಥ ಸಮಯ ಆಗಿದೆ. ಸೊ ಅವರು ಹೊರಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ರು. ಸೊ ಅವರೀಗ ಹೊರಡುವಂಥ ಸಮಯ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಗಾಡಿ ಹೆಚ್ಚು ಕೋಪ ಮಾಡ್ಕೊಳ್ದಿರೋ ಹಾಗೆ, ಓವರ್ ಸ್ಪೀಡ್ ಆಗದೆ ಇರೋ ಹಾಗೆ ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್, ಹಾಗಾಗಿ ನೀವು ಹೊಸ ಮನೆಯ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯ ಗುರುಪ್ರವೇಶ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ಜ್ಯೋತಿರ್ಲಿಂಗದ ದರ್ಶನ ಮಾಡ್ತೀರಾ ಕೆಲವರು ಅನ್ನುವಂಥದ್ದು ಇದೆ. ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆ ಇದೆ, ಮೃತ್ಯುಂಜಯ ಮಹಾಮಂತ್ರ ಯಾಗನ ಅಥವಾ ಹೋಮನ ಮಾಡ್ಕೊಳ್ಳೋದ್ರ ಜೊತೆಗೆ ರುದ್ರಾಭಿಷೇಕನ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಶಿವಾಲಯಕ್ಕೆ ಭೇಟಿ ಕೊಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಶಿವಲಿಂಗದ ಅಭಿಷೇಕದ ತೀರ್ಥನ ತಗೊಂಬಂದು ಪ್ರೋಕ್ಷಣೆ ಮಾಡಿ, ಅಥವಾ ಆ ನೀರಿಂದ ನೀವು ಒಂದಷ್ಟು ಸ್ನಾನನೋ ಅಥವಾ ಸೇವನೆಯನ್ನು ಮಾಡಿ, ಇದರಿಂದ ಕೂಡ ಆರೋಗ್ಯ ಚೇತರಿಕೆ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಭೂಮಿಯಿಂದ ಉದ್ಭವಿಸಿದಂಥ ಜ್ಯೋತಿರ್ಲಿಂಗದ ದರ್ಶನ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಿಗುತ್ತೆ. ಅದು ಹೊಸ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅನಿರೀಕ್ಷಿತವಾಗಿ ಒಂದು ಯಾತ್ರೆ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಆದಿಪರಾಶಕ್ತಿ ದೇವಸ್ಥಾನಕ್ಕೆ ಏನು ಒಂದು ಯಾತ್ರೆ ಹೋಗ್ಬಿಟ್ಟು ಬಂದಿದ್ರಿ, ಅದರಿಂದ ಕೂಡ ನಿಮಗೆ ವಿಶೇಷವಾದಂತಹ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಈ ವರ್ಷ ನೀವೇನು ಸಂಕಲ್ಪ ಮಾಡಿದ್ರಿ ಅಥವಾ ಮಾಡ್ತೀರಾ, ಮೇಲ್ಮರುವತ್ತೂರು ಆದಿಪರಾಶಕ್ತಿ ದೇವಸ್ಥಾನಕ್ಕೆ ಹೋದಾಗ ಆ ಪ್ರಯತ್ನ, ಆ ಒಂದು ಪ್ರಾರ್ಥನೆ ಸಲ್ಲಿದ್ದೆ ಅದು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಚೆನ್ನಾಗಿದೆ ಅಂತ ಆಗಲೇ ಹೇಳಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಒಂದಷ್ಟು ದುಡ್ಡಿನ ವಿಚಾರಕ್ಕೆ ಅಥವಾ ಬೇರೆ ಏನೋ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ
ಜೊತೆಗೆ ಸೆಕೆಂಡ್ ಚಕ್ರ, ಥರ್ಡ್ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಎನರ್ಜೆಟಿಕ್ ಮೂಮೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಏನೋ ಒಂದಷ್ಟು ಹೋಗೋ ಬರೋ ದಾರಿಯಲ್ಲಿ ಇರ್ಬೋದು ಅಥವಾ ಬೇರೆ ಜಾಗದಲ್ಲಿ ಇರ್ಬೋದು, ನೆಗೆಟಿವಿಟಿ ಇದೆ. ಅದನ್ನ ತೆಗಿ ಅಂತ ಆರ್ಡರ್ ಮಾಡಿ ತುಂಬಾ ದಿನ ಆಯ್ತು, ನೀನ್ ಯಾಕೆ ಇನ್ನ ತೆಗ್ದಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಅದನ್ನ ರಿಮೂವ್ ಮಾಡ್ಕೊಳ್ಳೇಬೇಕು, ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹೆಚ್ಚಿನ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಇದೆ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮನಸ್ಸಿಗಾದಂಥ ನೋವು ದುಃಖನ ಸರಿಪಡಿಸುವಂಥ ವ್ಯಕ್ತಿ ನಿಮಗೆ ಒಂದೊಳ್ಳೆ ಆಫರ್ನ ತಗೊಂಡ್ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ತುಂಬ ವಯಸ್ಸಾಗಿರುವಂಥ ವ್ಯಕ್ತಿಯಿಂದ ನಿಮಗೆ ಒಂದಷ್ಟು ಸಲಹೆ ಸೂಚನೆಗಳು ಸಿಗತ್ತೆ ಅನ್ನುವಂಥದ್ದು ಇದೆ. ಬದಲಾವಣೆ ಜಗದ ನಿಯಮ, ಹಾಗಾಗಿ ನಿಮ್ಮನ್ನ ನೀವು ಹೆಚ್ಚು ಬದಲಾಯಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ, ಹೆಚ್ಚು ಸಂತೋಷವಾಗಿ ಇರೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೀವು ಸುಖವಾಗಿ, ನೆಮ್ಮದಿಯಾಗಿ, ಶಾಂತಿಯುತವಾಗಿ ಇರಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮುಗ್ಧತೆನ ಹಾಗೆ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿದೇಶಿ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಬಿಸಿಲು, ಮುಂದಿನ ದಿನಗಳಲ್ಲಿ ತುಂಬ ಬಿಸಿಲು ಬರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ನೆಗೆಟಿವ್ ಎನರ್ಜಿ ಏನು ಸಮಸ್ಯೆ ಮಾಡ್ತಿದೆ ಅದಕ್ಕೆ ತಕ್ಕ ಶಾಸ್ತಿ ಕೂಡ ಆಗತ್ತೆ. ಅದನ್ನೊಂಚೂರು ಕಂಟ್ರೋಲ್ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಕ್ಷುದ್ರ ಗ್ರಹಗಳ ಉಪಟಳ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ತೀರ್ಥಯಾತ್ರೆ ಹೋಗ್ತಿರೋ ಅಥವಾ ಬೇರೆ ಎಲ್ಲೋ ದೇವಸ್ಥಾನಕ್ಕೆ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ನೆಗೆಟಿವ್ ಎನರ್ಜಿ ತಾಂಡವ ಆಡ್ತಾ ಇದೆ. ಆ ನೆಗೆಟಿವ್ ಎನರ್ಜಿನ ಇಲ್ಲ ಅನ್ನಿಸ್ಬೇಕು, ನಿಮ್ಮ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬಾ ಪ್ರಮುಖವಾದ ನಿರ್ಧಾರನ ತಗೊಳ್ಬೇಕು, ಯಾವಾಗ ತಗೊಳ್ತೀಯ ಹೇಳು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಶೀಕರಿಸ್ಕೊಂಡಿರುವಂಥದ್ದು ಇರಬಹುದು, ಅಥವಾ ದೈಹಿಕ ಆಕರ್ಷಣೆಗೋಸ್ಕರ ಅಥವಾ ದೈಹಿಕ ಸುಖಕ್ಕೋಸ್ಕರ ನಿಮ್ಮನ್ನ ತಪ್ಪು ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಂಥದ್ದು ಇರಬಹುದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಏನು ನೆಗೆಟಿವಿಟಿ ಇತ್ತು ಅದೆಲ್ಲವೂ ಕೂಡ ಅದೆಲ್ಲದ್ರ ಬಗ್ಗೆ ಒಂದು ಕಠಿಣವಾದಂಥ ನಿರ್ಧಾರ ನೀವೇ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇವಾಗ ನಿಲ್ಲಿಸ್ತೀಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ಸೊ ಮುಂದಿಂದು ಅವರೇ ನಿರ್ಧಾರ ತಗೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಈಗ ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ದೂರ ಆಗಿ ಒಂದು ಪ್ರಮುಖವಾದಂಥ ನಿರ್ಧಾರ ತಗೊಳ್ಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಊಟ ತಿಂಡಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಅಚೀವ್ಮೆಂಟ್ ಇದೆ. ಸೊ ಸಾಕಷ್ಟು ಸಿದ್ಧಿ ಬುದ್ಧಿ ಸಮೇತ ಗಣಪತಿ ಇದ್ದಾರೆ ಇಲ್ಲಿ. ಸೊ ಅವರು ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ತಂದುಕೊಡ್ತಾರೆ. ಅಚೀವ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ. ಸೊ ಗಣೇಶ ಏನು ಹೇಳ್ತಾರೆ ನೋಡೋಣ. ಸೊ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಶುರು ಆಗಬೇಕು, ಶುರು ಮಾಡೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳು ಕೂಡ ಹೊಸ ರೀತಿಯಲ್ಲಿ ಒಂದು ನ್ಯೂ ಬಿಗಿನಿಂಗ್ ಶುರು ಮಾಡ್ತಾರೆ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ, ಸ್ಪಿರಿಚುವಲ್ ಪ್ರಾಕ್ಟೀಸನ್ನ ಮಾಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಮೊದಲನೇದು, ಎರಡನೇದು, ಮೂರನೇದು, ಮೂರನ್ನು ಬೇಕಾದರೂ ನೋಡಿ. ಮೊದಲನೇದು ಅಕ್ಸೆಪ್ಟೆನ್ಸ್ ಇದೆ. ಸದ್ಯಕ್ಕೆ ಒಂದಷ್ಟು ನಿಮಗೆ ಬಂದಿರುವಂಥ ಅವಕಾಶಗಳನ್ನ ಅಥವಾ ನೀವಿರುವಂಥ ಪರಿಸ್ಥಿತಿನ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಒಂದಷ್ಟು ಒಬೆಸಿಟಿ ಹೆಚ್ಚಾಗಿರಬಹುದು ಅಥವಾ ದೇಹದ ತೂಕ ಹೆಚ್ಚಾಗ್ತಾ ಇರಬಹುದು, ಅದ್ರ ಕಡೆ ಗಮನನ ಕೊಡಲೇಬೇಕು. ಸೊ ಹಾಗಾಗಿ ಈಗ ಇರುವಂಥ ಪರಿಸ್ಥಿತಿನ ಒಪ್ಕೊಂಡು ನಿಮ್ಮ ತೂಕ ಇಳಿಸ್ಕೊಳ್ಳೋದ್ರ ಕಡೆ, ನಿಮ್ಮ ಆರೋಗ್ಯ ವೃದ್ಧಿ ಆಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಶುಗರ್ ಪೇಷಂಟಿಗೆ ಶುಗರ್ ಕಡಿಮೆ ಆಗತ್ತೆ, ಒಪ್ಕೊಂಡು ಶುಗರ್ ಕಡಿಮೆ ಮಾಡ್ಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಸ್ವೀಟ್ ಹೆಚ್ಚಾಗಿ ತಿನ್ನುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಪಾಸಿಟಿವ್ ಔಟ್ಲುಕ್ ಇದೆ. ಸೊ ಹೆಚ್ಚು ಒಳ್ಳೆಯದ ರೀತಿಯಲ್ಲಿ ಯೋಚನೆ ಮಾಡಿ. ಜೊತೆಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳ ಮಧ್ಯೆ ಹೆಚ್ಚು ಬದಲಾವಣೆ ಬರುತ್ತೆ, ಒಳ್ಳೆಯ ರೀತಿಯಲ್ಲಿ ಪಾಸಿಟಿವ್ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಸಪ್ತಮುಖಿ ಗಣೇಶನ ಆಶೀರ್ವಾದ ನಿಮ್ಮ ಜೊತೆ ಇರೋವರೆಗೂ ಯಾರು ನಿಮ್ಗೆ ತೊಂದರೆ ಮಾಡೋದಿಲ್ಲ, ಹೆದರಬೇಡಿ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಪ್ರಯಾಣಕ್ಕೆ ಒಂದಷ್ಟು ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರಯಾಣಕ್ಕೆ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ.
ಯಾರೋ ಬೇಸರದಿಂದ ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ನೀವು ಹೋಗು ಬರುವಂಥ ಪ್ರಯಾಣ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. 4 ನಂಬರ್ ಏನೋ ಇಲ್ಲಿ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಇದೆ. ಏನು ಅಂತ ಗೊತ್ತಿಲ್ಲ. ವಿಶೇಷವಾದಂಥ ಆಶೀರ್ವಾದ, ವಿಶೇಷವಾದಂಥ ಉಡುಗೊರೆನ ಪಡ್ಕೊಂಡು ಬರ್ತೀರಾ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ, ಶುಭರಾತ್ರಿ, ಶುಭ ಮುಂಜಾನೆ. ಯಾವ ಟೈಮಲ್ಲಿ ನೋಡ್ತೀರೋ ಅದು ಆ ದಿನ ಪೂರ್ತಿ ನಿಮ್ಗೆ ಒಳ್ಳೆಯದಾಗಲಿ. ಟೇಕ್ ಕೇರ್.